ಭಾರತದ ಜೊತೆ ಅಮೆರಿಕ ಇದೆ ಅಷ್ಟೇ. ಭಾರತದ ಜೊತೆಗೆ ಅಮೆರಿಕ ಇದೆ ಅಷ್ಟೇ. ಮುಂದೆ ಏನೂ ಉತ್ತರ ಇಲ್ಲ, ಏನೂ ಪ್ರಶ್ನೆಗಳು ಇಲ್ಲ. ಪಾಕ್ ಪತ್ರಕರ್ತನ ಪ್ರಶ್ನೆಗೆ ಟಾಮಿ ಬ್ರೂಸ್ ಖಡಕ್ ಉತ್ತರವನ್ನು ಕೊಟ್ಟಿರೋದಿಲ್ಲಿ. ಅಮೆರಿಕ ಸರ್ಕಾರದ ವಕ್ತಾರೆ ಟಾಮಿ ಬ್ರೂಸ್ ಭಾರತ ಪಾಕ್ ಬಿಗುವಿನ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಪಾಕ್ ಪತ್ರಕರ್ತ ಪ್ರಶ್ನೆ ಕೇಳ್ತಾನೆ. ಈ ಬಗ್ಗೆ ಡೊನಾಲ್ಡ್ ಟ್ರಂಪ್ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಈ ವಿಷಯದಲ್ಲಿ ಹೆಚ್ಚಿನದೇನನ್ನೂ ನಾನು ಹೇಳಲ್ಲ, ಇಲ್ಲಿ ನಾವಿರೋದು ಭಾರತದ ಜೊತೆಗೆ ಅಂಥೇಳಿ ಈ ಖಡಕ್ ಉತ್ತರವನ್ನು ಕೊಟ್ಟಿರೋದು ಬ್ರೂಸ್. Sorry. In his first term, President Trump offered to mediate between India and Pakistan on the issue of Indian-occupied Kashmir. I know you just said that this administration has no position on Kashmir right now, but there are too much tension on the border. I'm not going to be remarking, sir. As I mentioned, I appreciate this, and perhaps we'll come back to you with another subject. I will say nothing more on that situation. The President and the Secretary have said things, as have the Deputy Secretary. Sorry. ಹಿಂದೂಗಳ ನರಮೇಧವನ್ನು ಪಾಕಿಸ್ತಾನ ಒಪ್ಪಿಕೊಂಡಿದೆ. ಇಲ್ಲಿ ಪಹಲ್ಗಾಮ್ ದಾಳಿಗೆ ಪಾಕ್ ಸಚಿವನಿಂದಲೇ ತಪ್ಪೊಪ್ಪಿಗೆ ಹೇಳಿಕೆ ಬಂದಿದೆ. ಇಲ್ಲಿ ನಾವು 3 ದಶಕಗಳಿಂದ ಈ ನೀಚ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಪಾಕಿಸ್ತಾನದವನೇ ಹೇಳ್ತಾ ಇರೋದು. ಇದು 30 ವರ್ಷಗಳಿಂದ ಇಂಥ ನೀಚ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿರೋದು. ಅಮೆರಿಕಕ್ಕೆ ಈ ಕೊಳಕು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಮೆರಿಕಾಗೋಸ್ಕರ ಅಮೆರಿಕ ಹಣ ಕೊಡುತ್ತಲ್ಲ ಪಾಕಿಸ್ತಾನಕ್ಕೆ, ಸದಾ ಯಾವಾಗಲೂ ಮದ್ದುಗುಂಡುಗಳು ಬಿಕ್ರಿ ಆಗ್ತಾನೇ ಇರಬೇಕು. ಎಲ್ಲೂ ಯುದ್ಧ ಆಗಿಲ್ಲ, ಗಲಾಟೆ ಆಗಿಲ್ಲ, ಸೈನಿಕ ಕಾರ್ಯಾಚರಣೆಗಳಾಗಿಲ್ಲ ಅಂದರೆ ಮದ್ದುಗುಂಡು ವ್ಯಾಪಾರ ಆಗೋದು ಹೇಗೆ? ಅಮೆರಿಕ ಸ್ವಲ್ಪ ಹಣ ಕೊಡುತ್ತೆ ಅಂತ ಇಂಥ ಕೆಲಸವನ್ನು ಇವ್ರು ಮಾಡ್ತಾ ಇರಬೇಕು. ಇದನ್ನೇ ಇಲ್ಲಿ ಖ್ವಾಜಾ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಕೊಟ್ಟಿರೋದು. ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಪಾಕ್ನ ಮಿನಿಸ್ಟರ್ ಬಾಯ್ಬಿಟ್ಟಿರ್ತಕ್ಕಂಥ ಸತ್ಯ ಇದು. The things cool down then. Well, we have been doing this dirty work for the United States for about 3 decades, and West, including Britain. That was a mistake, and we suffered for that. And that is why you are saying this to me. If we had not joined the war against Soviet Union and later on the war after 9/11, this Pakistan's track record.